ಸಾಕ್ಷಾತ್ ಯಮಧರ್ಮನನ್ನೇ ಹಿಂಬಾಲಿಸಿ ಗಂಡನ ಪ್ರಾಣವನ್ನೇ ಮರಳಿ ಪಡೆದ ಸತಿ ಸಾವಿತ್ರಿಯಂತೆ ಪತಿ ಭಕ್ತಿಯುಳ್ಳವಳು ಈ ನನ್ನ ಅಲ್ಲಿಗೆಯಮ್ಮ. ದಯವಿಟ್ಟು ಇಂಥವರಿಗೆ ಮಾತ್ರ ನೀನು ಜಾರಣೆ ಎಂದು ನಡೆಯಬೇಡಣ್ಣ. ನಿನ್ನ ಕಾಲಿಗೆ ಚಾರಣಿನ ಶಬ್ದವನ್ನು ಒತ್ತಿ ಒತ್ತಿ ಮಾತನಾಡ್ತಿರುವಿರಲ್ಲ, ನಿಮ್ಮ ಮನ ಸಾಕ್ಷಾತ್ ಒಪ್ಪುವುದೇ? ಸಾವಿತ್ರಿ, ಕಣ್ಣು ಎದುರಿಗೆ ಹೂವಿನ ಮಾಲೆ ಮುಡಿಸಲು ಬಂದು ಮೈಗೆ ಮೈ ಸ್ಪರ್ಶಿಸಿ ನಿಮ್ಮ ಕಾಮತೃಷೆಯನ್ನು ತೀರಿಸಿಕೊಳ್ಳುವ ಮೊದಲೇ ಬಂದು ಈ ನಿಮ್ಮ ಆಸೆಗೆ ಅಡ್ಡಿಪಡಿಸಿದರು. ಈ ನಿನ್ನ ಪ್ರಿಯಕರ ನಿನ್ನನ್ನು ಹೂವಿನಂತೆ ನೋಡಿಕೊಳ್ಳಲು ಸುಮ್ಮನಿರಬೇಕೆನ್ನಲ್ಲ. ನನ್ನ ಬೈದನ ಒಂದೇ ಒಂದು ಮಾತಿಗಾಗಿ ನೀವು ಇಷ್ಟೊಂದು ವ್ಯಂಗ್ಯರಾಗುವುದೇ? ಹಿರಿಯರ ಸಮ್ಮುಖದಲ್ಲಿ ನನ್ನ ಜೊತೆ ಸತ್ತ ಬದಿ ತುಳಿದು ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿ ನನ್ನ ಕೊನೆಗೆ 3 ಗಂಟೆ ಹಾಕಿದ್ರಲ್ಲ, ಅದರ ಅರ್ಥ ನಿಮಗೇನಾದ್ರೂ ಗೊತ್ತಿದೆಯಾ? ಸಪ್ತಪದಿ ಅಂದರೆ 7 ಹೆಜ್ಜೆಗಳು. ಅವು ನನ್ನ ಜೀವನವನ್ನೇ ಅಡ್ಡದಾರಿಗೆ ಒಯ್ದ ಮಹಾಪ್ರೇತಗಳು. ಸತಿಪತಿಗಳೆಂಬ ಗೋಡೆಯ ಮಧ್ಯೆ ಶೀಲಾ ಎಂಬ ವಸ್ತುವಿದೆ. ಆ ವಸ್ತುವೇ ಮಾನವನ ಸರ್ವಸ್ವ. ಅದು ಇಲ್ಲದಿದ್ದಾಗ ಎಳೆದುಕೋ ನೇಣಿಗೆ ಹಾಕಬೇಕು. ಶೀಲವೇ ನನ್ನ ಜೀವ. ಶೀಲ ಕಳೆದುಕೊಂಡಿರೋ ಹೆಣ್ಣಿನ ಬಾಳು ಒಡೆದ ಮಡಿಕೆ ಇದ್ದ ಹಾಗೆ. ಅದು ಯಾವುದಕ್ಕೂ ಬರುವುದಿಲ್ಲ ಸ್ವಾಮಿ, ಯಾತಕ್ಕೂ ಬರುವುದಿಲ್ಲ. ನಂಬಿಕೆ ಹತ್ತಿಗೆ ತಮ್ಮನೆಂದು ತಿಳಿಯದೆ ತನ್ನ ಕಾಮತೃಷೆಯನ್ನು ತೀರಿಕೊಂಡಿತು. ನಂಬಿಕೆಯನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅಣ್ಣ ಅಣ್ಣ, ನನ್ನನ್ನು ಬೇಕಾದರೆ ಇಲ್ಲೇ ಕೊಂದು ಬಿಡೋಣ. ಆದರೆ ಪದೇ ಪದೇ ಮಾತೆಯ ಮಮತೆ ಇದ್ದಿರುವ ಅತ್ತಿಗೆಯನ್ನು ತೋರಿಸಿದ ಪಾಪಿಯವನನ್ನು ಮಾತ್ರ ನುಡಿಯಬೇಡಣ್ಣ.
ಅಣ್ಣ ಇಲ್ಲ ಇಲ್ಲ ಶಂಕರ್, ನೀನು ನನ್ನ ತಂದೆ ನಿನಗೆ ಶಂಕರ ಎಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ. ಶಂಕರ್, ಹಂದಿಯಂತೆ ವರ್ತಿಸುವೆಯಲ್ಲ, ಇದನ್ನು ನೀನನ್ನು ಬೆಳೆಸಿ ನನಗೆ ಎಲ್ಲಿಂದ ಹೋಗ್ಲಿ? ಯಾಕಂದ್ರೆ ನಾನೀಗ ಗರ್ಭಿಣಿ ಸ್ವಾಮಿ, ಗರ್ಭಿಣಿ. ಸಾವಿತ್ರಿ, ಇಲ್ಲಿಯವರೆಗೆ ಇಲ್ಲದ ಸಾವಿತ್ರಿ ಇಂದು ಗರ್ಭವತಿ. ಬಸವರಾಜ್, ಚೆನ್ನಾಗಿಯೇ ಬಿತ್ತಿರುವೆ ನಿನ್ನ ವಿಷದ ಬೀಜವನ್ನು. ಆ ವಿಷದ ಬೀಜವನ್ನು ಮಡಿಕೆ ಬಡಿದು ಬೆಳೆಯುತ್ತದೆ ಇವಳ ಒಡಲಲ್ಲಿ. ಸಾವಿತ್ರಿ, ಮಕ್ಕಳಿಲ್ಲದಿದ್ದರೆ ಸಮಾಜದ ಜನ ಬಂಜೆ ಎಂದು ಕರೆಯುವುದು. ಈ ರೀತಿ ಮೈದನೊಡನೆ ಲಲ್ಲೆ ಹೊಡೆದು ಧರಿಸಿದ್ಯಾ ನಿನ್ನ ಪಾಪದ ಬಸವರಾಜ್. ಚಿಕ್ಕಂದಿನಿಂದಲೇ ನನ್ನ ತೊಟ್ಟಿನ ಕುಳ್ಳಿರಿಸಿಕೊಂಡು ನಿನ್ನನ್ನು ಜೋಪಾನ ಮಾಡಿದ್ದೆ. ಆದರೆ ಇಂದು ನೀನು ನನ್ನ ಹೆಂಡತಿಯ ಪ್ರಿಯಕರ. ಹಿಂದೆ 15 ವರ್ಷಗಳ ಹಿಂದೆ ಆಚೆಗೆ ಹಿಂದೆ 15 ವರ್ಷಗಳ ಹಿಂದೆ ಆಚೆಗೆ ತಂದೆಯವರು ನನ್ನನ್ನು ಇದೇ ರೀತಿ ಪಡೆಯುತ್ತಿದ್ದರಣ್ಣ, ಇದೇ ರೀತಿ ಆದರೆ ಆದರೆ ಅದೇ ಸ್ಥಾನದಲ್ಲಿ ನಿಂತು ನೀ ನನ್ನನ್ನು ಪಡೆಯುತ್ತಿರುವೆಯಣ್ಣ, ನೀ ನನ್ನನ್ನು ಪಡೆಯುತ್ತಿರುವೆ. ಆದರೆ ಈ ನಿನ್ನ ಚಾಟೇಟು ನನಗೇನು ಮಾಡಲಾರದಣ್ಣ, ನನಗೇನು ಮಾಡಲಾರ. ಈ ನಿರ್ಭಾಗ್ಯ ಬೇಡುವುದೊಂದೇ ಒಂದು ಬೇಡಿಕೊಳ್ಳೋಣ. ಗಡ್ಡ ಹುಚ್ಚನಾದರೂ ಪತಿ ಭಕ್ತಿಯೇ ನನ್ನ ಸರ್ವಸ್ವವೆಂದು ತಿಳಿದು ಪತಿಯ ಪೂಜೆ ಮಾಡಿ ಪರಮೇಶ್ವರನ ಬಳಸಿಕೊಂಡ ರೆಡ್ಡಿ ವಂಶದ ಕಳಸ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮನ ಪ್ರತಿರೂಪ ಈ ನನ್ನೊಟ್ಟಿಗೆ. ದಯವಿಟ್ಟು ಹತ್ತಿಗೆ ಜೊತೆ ಸರಸ ಮಾಡಿದ ಕಾಮಕ ಕಾಮಕಾಮನೆಂದು ಈ ಸಮಾಜದ ಜನ ನುಡಿಯಾಗಿ ಮಾಡಬೇಡ. ಕೊನೆಯದಾಗಿ ನಿನ್ನ ಕಾಲಿಡದ ಬೇಡಿಕೆ. ಸ್ವಾಮಿ, ಮಾತು ಮಾತಿಗೆ ಚಾರಿಣಿ ಅಂತ ನುಡಿಯುವ ಬದಲು ನನ್ನ ಕತ್ತೀಚೆಗೆ ಸಾಯಿಸ್ಬಿಡಿ. ಸುಮಂಗಲಿಯಾಗಿ ಸತ್ತೋಗ್ತೀನಿ. ಸಾಯಿಸ್ಬಿಡಿ ಸ್ವಾಮಿ. ನನ್ನ ಹೃದಯದ ಭಾಗವೆಂಬಂತೆ ಸಾಕಿ ಸಲುವಿ ತವರನ್ನೇ ನೆನಪಿಸದಂತೆ ಸಂಸಾರ. ಆದರೆ ಇಂದು ನೀನು ನನ್ನ ಮನೆತನದ ಮರ್ಯಾದೆ ತೆಗೆದ ಪಾಪಕ್ಕೆ ನೀನು ಸಾಕು ಮಾಡು ಈ ನಿನ್ನ ರಾಕ್ಷಸಿ ಕೃತ್ಯವನ್ನು. ಪರಮ ಪತಿಯ ಮೇಲೆ ನೀನೆತ್ತಿದ ಚಾಟಿಯಾಗದೆ ನಿನ್ನ ಮುಂಬಾಳಿಗೆ ಕೊರಳಿಗೆ ಹಾಕಿಕೊಳ್ಳುವ ಉರುಳು ಹಾಕವಾದಿತು. ಜೋಕೆ ಬರುತ್ತೇನೆ ಶಂಕರ್, ಬರುತ್ತೇನೆ. ಎಂದು ಹೇಳಬೇಡ, ಹೋಗುತ್ತೇನೆ ಎಂದು ಹೇಳು. ಬಿಡಿ ಸ್ವಾಮಿ,
ನನ್ನ ಗಂಡನ ಎದೆ ಮೇಗಿನ ಅಂಗಿ ಹಿಡಿಯುವಷ್ಟು ಧೈರ್ಯ ಬಂದಿತಾ ನಿನಗೆ? ಅವರು ನನ್ನ ಪತಿ ದೇವರು. ಅವರು ನನಗೇನೇ ಅಂದ್ರೂ ಕೂಡ, ನನ್ನನ್ನು ಕೊಂಚ ಹಾಕಿದ್ರು ಕೂಡ ಅವರಿಗೆ ನನ್ನ ಮೇಲೆ ಹಕ್ಕಿದೆ. ನೋಡಿದೇನೋ ಹೆಣ್ಣು ಸಹನ ಶಿವಳೆಂಬುದಕ್ಕೆ ಇದೊಂದು ದಂಡೆ ಸಾಕು. ಅಲ್ಲಿಗೆ ಬಾ, ಆಯ್ತಮ್ಮ, ನಾನು ತಪ್ಪು ಮಾಡಿದೆ. ನನ್ನ ತಪ್ಪನ್ನು ಕ್ಷಮಿಸಮ್ಮ, ನನ್ನ ತಪ್ಪನ್ನು ಕ್ಷಮಿಸು. ಮಕ್ಕಳಿಗೆಲ್ಲ ಮನಸ್ಸೋಲುವವನು ನಾನಲ್ಲ. ಪತಿ ಸ್ವರೂಪವಾದ ಮಾಂಗಲ್ಯ ಇಲ್ಲಿವರೆಗೂ ನನ್ನ ಕಣ್ಣಲ್ಲಿ ಕಂಗೊಳಿಸುತ್ತಿತ್ತು. ನೀವು ಜೀವಂತವಾಗಿರುವಾಗ್ಲೇ ಅದನ್ನು ನನ್ನಿಂದ ಕಿತ್ತುಕೊಂಡು ಬಿಟ್ರಲ್ಲ. ಮುಂದೆ ನನ್ನ ಕಥೆ ಏನು ಸ್ವಾಮಿ? ಕಥೆ ಏನು? ತಾಳಿಯೊಂದನ್ನು ಕೊರಳಲ್ಲಿಟ್ಟುಕೊಂಡು ಮಿಂಡತನವನ್ನು ಮಾಡುತ್ತಾ ಈ ಸಮಾಜದ ಕಣ್ಣಲ್ಲಿ ಮಂಡಲಿಸಬೇಕೆಂದು ಮಾಡಿದ್ದೇನಲ್ಲ. ಅವಮಾನ ಅವಮಾನ, ಆರ್ಯ ನಾರಿಯರ ಕುಲಕ್ಕೆ ಅವಮಾನ. ಇಲ್ಲ, ಗಂಡನಿರುವಾಗಲೇ ತಾಳಿಯನ್ನು ಕಳೆದುಕೊಂಡ ನಾರಿಯವಳು ಅವಮಾನ ಅವಮಾನ. ಇಲ್ಲ 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 ಇಲ್ಲ, ಇದಕ್ಕೆಲ್ಲ ಹೇಳಿ ಮಾಡಿಕೊಳ್ಳಲಾರ. ಇಲ್ಲಿಯವರೆಗೆ ತಾಳ್ಮೆಯಂತಿದ್ದ ನಾನು ಈಗ ತಾಳಿಯನ್ನೇ ಕಿತ್ತಿಕೊಂಡಿರುವ ನೀನು. ನಾನು ಹೇಳುವ ಮಾತನ್ನು ನೆನಪಿನಲ್ಲಿಟ್ಟುಕೋ ಶಂಕರ್, ನಾನು ಹೇಳುವ ಮಾತನ್ನು ನೆನಪಿನಲ್ಲಿಟ್ಟುಕೋ. ಈಗ ನೀ ಕಿತ್ತಿಕೊಂಡಿರುವ ತಾಳಿ ಕೇವಲ ನಿನ್ನ ರಕ್ತದಿಂದ ಹುಟ್ಟುವ ಮಗು ತಾಯಿಯ ಉದರದಲ್ಲಿಯೇ ಎಂಬುದು ಬಿಟ್ಟು ಮುಂದೆ ಅದೇ ಮಗುವಿನಿಂದಲೇ ಬಂದು ನಿಮ್ಮಿಬ್ಬರನ್ನು ಒಂದುಗೂಡಿಸಿ ಮಗ ತಂದ ಮಾಂಗಲ್ಯ ಬಾತಿಗೆ ಮಹಾ ಹೋಗೋಣ. ಕೊನೆಗಾಗಿ ನಾನಿವು ಪಾದಗಳಿಗೆ ನಮಸ್ಕರಿಸುವೆ. ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ.